ಸೊ ಫೈನಲಿ ಮೊಟ್ಟೆ ಕೋಳಿ ಸಾರು ರೆಡಿ ಇದೆ. ಇವ್ರು ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಸರ್, ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಿಂತಿದ್ದೀನಿ. 100% ತಿನ್ಬೇಕಷ್ಟೇ. ನೀವು ತಿನ್ಬೇಕಂತ ಅಂತ. ಸೊ ಇವಾಗ ಟೇಸ್ಟ್ ಮಾಡೋ ಟೈಮ್. ಖಂಡಿತ ತಿಂದ್ರೆ ಕಳೆದೋಗ್ತೀರಾ. ಫಸ್ಟ್ ಸಾಂಬಾರಲ್ಲಿ ಮಿಕ್ಸ್ ಮಾಡಿ ರೈಸ್ ತಿನ್ನಿ, ಆಮೇಲೆ ಚಿಕನ್ ಪೀಸ್ ತಿನ್ನಿ, ಆಮೇಲೆ ಮೊಟ್ಟೆ ತಿನ್ನಿ. ಫಿದಾ ಆಗ್ಬಿಡ್ತೀರಾ ಮೊಟ್ಟೆ ತಿಂದ್ಮೇಲೆ. ಅವ್ರು ಎಷ್ಟು ಖುಷಿಯಾಗಿ ಅಡುಗೆ ಮಾಡ್ತಾರೆ, ಎಷ್ಟು ಜೋವಿಯಲ್ ಆಗಿ ಎನರ್ಜೆಟಿಕ್ ಇಂದ ಅಡುಗೆ ಮಾಡ್ತಾರೆ ಅಂದ್ರೆ ಕಲಿಬೇಕು. ಆಕ್ಚುಲಿ ನಾವು ಅಡುಗೆ ಮಾಡೋರು ಹಂಗೆ ಮಾಡ್ಬೇಕು. ಇನ್ಮೇಲೆ ನೋಡಿ ಹೇಗಿದೆ ಅಂತ ನೀವು ಹೇಳ್ಬೇಕು ತಿಂದು. ಓಕೆ, ಚಿಕನ್ ಜೊತೆ ತಿಂತಿದ್ದೀನಿ ಇವಾಗ. ಹೆಂಗಿದೆ ಸೊ ನಿಜ? ರೈಸ್ ಜೊತೆ ತಿನ್ನಿ, ಸಪ್ರೇಟಾಗಿ ಚಿಕನ್ ತಿನ್ನಿ, ಇನ್ನು ಮುದ್ದೆ, ಬಿಸಿ ಬಿಸಿ ಮುದ್ದೆ, ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಆಗುತ್ತೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂತೀನಿ, ನಾನೇ ಹೇಳ್ತಿದ್ದೀನಿ. ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆ, ಅನ್ನ, ದೋಸೆಗೂ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಹೌದು ಮ್ಯಾಮ್, ಹಂಗೆ ಒಂದು ಎಕ್ಸ್ಪ್ರೆಷನ್ ಹೇಳ್ತೀನಿ. ಚಿಕನ್ ಪೀಸ್ ಟ್ರೈ ಮಾಡಿ. ಚೆನ್ನಾಗಿ ಎತ್ಕೊಳ್ಳಿ. ಆಕ್ಚುಲಿ ನೀಟಾಗಿ ಬೆಂದಿದೆ. ಸೊ 10 ವಿಸಿಲ್ ಇಟ್ಟಿದ್ದಕ್ಕೂ ಕರೆಕ್ಟಾಗಿ ಬೆಂದಿದೆ. ಅಣ್ಣ ಮಸಾಲ ನೀಟಾಗಿ ಮೊಟ್ಟೆ ಟೇಸ್ಟ್ ಮಾಡಿ. ಸೊ ಇವಾಗ ಈಗ ನೋಡಿ, ಈಗ ಮೊಟ್ಟೆ 2 ಕೈಯಿಂದ 2 ಮೊಟ್ಟೆ ಇದೆ. ಈಗ ಮೊಟ್ಟೆನ ತಿನ್ಬಿಟ್ಟು ಹೇಳ್ತೀವಿ, ಕಳೆದು ಹೋಗ್ತೀರಾ. ಹಂಗೆ ಎತ್ಕೊಂಡ್ಬಿಡ್ಬೇಕು ತಕೊಂಡ್ಬಿಟ್ಟು. 2 ಪೀಸ್ ಎಲ್ಲ ಇಲ್ಲ, ಬಿಸಿ ಇಲ್ಲ ಗಿಸಿ ಇಲ್ಲ, ಹಂಗೆ ಹಾಕಿ. ನಾರ್ಮಲ್ ಮೊಟ್ಟೆ ತಿನ್ನಂಗೆ ಇದೆ. ನಾರ್ಮಲ್ ಮೊಟ್ಟೆ ಹಂಗೆ ತಿನ್ನಿ. ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ, ಬಿಸಿ ಇದೆ ಅದಕ್ಕೆ ನಾನು ತಿಂತಿದ್ದೀನಿ. ಬಟ್ ಆಕ್ಚುಲಿ ಚೆನ್ನಾಗಿ, ತುಂಬಾ ಚೆನ್ನಾಗಿ. ಮೊಟ್ಟೆ ಸರ ಸ್ವಲ್ಪ ಕೊಡೋಣ. ಅವ್ರು ಸ್ವಲ್ಪ, ನಾನು ಸ್ವಲ್ಪ. ಎತ್ಕೊಳ್ಳಿ ಮೊಟ್ಟೆ ಸರ, ಹಂಗೆ ಎತ್ಕೊಳ್ಳಿ ಸ್ವಲ್ಪ. ಹಂಗೆ ಕಚ್ಕೊಂಡ್ಬಿಡಿ ಅಷ್ಟೇ. ಮೊಟ್ಟೆ ಸರ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿದೆ ಸರ್. ಉಪ್ಪು, ಹುಳಿ, ಖಾರ ಎಲ್ಲಾನು ಕರೆಕ್ಟಾಗಿದೆ, ಹದವಾಗಿದೆ. ಆರಾಮಾಗಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಏನು ಜಾಸ್ತಿನೂ ಟೈಮ್ ಹಿಡ್ದಿಲ್ಲ. ಆರಾಮಾಗಿ ವಿಸಿಲ್ ಹಾಕ್ಬಿಟ್ಟು ಆರಾಮಾಗಿ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೂ ಆಗೋಗುತ್ತೆ. ಎಂಥದ್ದು ಇಲ್ಲ, ಕಷ್ಟ ಪಡೋದೇ ಇಲ್ಲ. ಆ್ಯಕ್ಚುಲಿ ಎಲ್ಲ ಮಸಾಲೆನೂ ಮನೆಯಲ್ಲೇ ಸಿಗುತ್ತೆ. ಅವ್ರು ಹೇಳಿದ ನಿಜ, ತಿಂತಿದ್ರೆ ಕಳ್ದೋಗ್ತೀರಾ ಅಷ್ಟೇ. ನೋಡಿ, ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಅಷ್ಟೇ. ಹೋಗಿ ಬರ್ತೀವಿ ಸ್ನೇಹಿತರೆ. ಬಾಯ್. ಅಷ್ಟೇ.